ಹಗರಣಗಳ ಸರದಾರ ಯಾರು ಅಂತ ಕೇಳಿದರೆ ಸ್ವತಃ ಮುಖ್ಯಮಂತ್ರಿಗಳೇ. ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗದೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಗರಣಗಳು ಸಾಲಿಂದ ಸಾಲಿಗೆ ಬರ್ತಾ ಇದೆ. ಇದನ್ನು ಖಂಡಿಸಿ ಪ್ರತಿಪಕ್ಷವಾಗಿ ನಾವು ಪ್ರತಿಭಟನೆಗಳನ್ನು ಆರಂಭ ಮಾಡಿದ್ದೇವೆ. ಸದನದ ಒಳಗೂ ಮಾಡ್ತೇವೆ, ಸದನದ ಹೊರಗೂ ಕೂಡ ಮಾಡ್ತೇವೆ. ಯಾವುದೋ ಒಬ್ಬ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ ಕೂಡಲೇ ಅಥವಾ ಇನ್ಯಾವುದೋ ಯೋಜನೆಯನ್ನು ತನಿಖೆ ಕೊಟ್ಟ ಕೂಡಲೇ ಈ ಯೋಜನೆಯ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ಮೂಡಾ ಪ್ರಕರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಎರಡೂ ಕೂಡ ಮುಖ್ಯಮಂತ್ರಿಗಳ ಕಣ್ಣಂಚಿನಲ್ಲೇ ನಡೆದಿರುವಂಥದ್ದು. ಅವ್ರದೇ ಆರ್ಥಿಕ ಇಲಾಖೆ, ಅವ್ರದೇ ಜಿಲ್ಲಾ ಉಸ್ತುವಾರಿ ಸಚಿವರು. ಈ ಹಿನ್ನೆಲೆಯಲ್ಲಿ ಸ್ವತಃ ಅವರೇ ರಾಜೀನಾಮೆ ಕೊಡಬೇಕು. ಅವ್ರ ಕುಟುಂಬದ ಸದಸ್ಯರಲ್ಲಿ ಭಾಗಿಯಾಗಿರೋದು. ಅವರೇ ಇದರಲ್ಲಿ ಚೇರಲ್ಲಿ ಕೂತ್ಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಚೇರಲ್ಲಿ ಬಿಟ್ಟು ಇಳಿದು ತನಿಖೆಯನ್ನು ಮಾಡಲಿ. ಬಿಜೆಪಿ ಸರ್ಕಾರದ ಯೋಜನೆಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರಕ್ಕೆ ಬರುತ್ತೆ. ಬಿಜೆಪಿ ಕಾಲದಲ್ಲಿ ಕೊಟ್ಟಂತ ಸೈಟನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಯಾಕೆ ಬರಲ್ಲ? ನೈತಿಕತೆ ಇದ್ದರೆ 24 ಗಂಟೆ ಒಳಗೆ ಸೈಟನ್ನು ವಾಪಸ್ ಕೊಡಬೇಕಾಗಿತ್ತು. ವಾಪಸ್ ಕೊಡಲಿ, ತನಿಖೆಯನ್ನು ಎದುರಿಸಲಿ, ರಾಜೀನಾಮೆಯನ್ನು ಕೊಡಲಿ. ಹಗರಣಗಳ ಸರದಾರ ಯಾರು ಅಂತ ಕೇಳಿದರೆ ಸ್ವತಃ ಮುಖ್ಯಮಂತ್ರಿಗಳೇ. ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗದೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಗರಣಗಳು ಸಾಲಿಂದ ಸಾಲಿಗೆ ಬರ್ತಾ ಇದೆ. ಇದನ್ನು ಖಂಡಿಸಿ ಪ್ರತಿಪಕ್ಷವಾಗಿ ನಾವು ಪ್ರತಿಭಟನೆಗಳನ್ನು ಆರಂಭ ಮಾಡಿದ್ದೇವೆ. ಸದನದ ಒಳಗೂ ಮಾಡ್ತೇವೆ, ಸದನದ ಹೊರಗೂ ಕೂಡ ಮಾಡ್ತೇವೆ. ಯಾವುದೋ ಒಬ್ಬ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ ಕೂಡಲೇ ಅಥವಾ ಇನ್ಯಾವುದೋ ಯೋಜನೆಯನ್ನು ತನಿಖೆ ಕೊಟ್ಟ ಕೂಡಲೇ ಈ ಯೋಜನೆಯ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ಮೂಡಾ ಪ್ರಕರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಎರಡೂ ಕೂಡ ಮುಖ್ಯಮಂತ್ರಿಗಳ ಕಣ್ಣಂಚಿನಲ್ಲೇ ನಡೆದಿರುವಂಥದ್ದು. ಅವ್ರದೇ ಆರ್ಥಿಕ ಇಲಾಖೆ, ಅವ್ರದೇ ಜಿಲ್ಲಾ ಉಸ್ತುವಾರಿ ಸಚಿವರು. ಈ ಹಿನ್ನೆಲೆಯಲ್ಲಿ ಸ್ವತಃ ಅವರೇ ರಾಜೀನಾಮೆ ಕೊಡಬೇಕು. ಅವ್ರ ಕುಟುಂಬದ ಸದಸ್ಯರಲ್ಲಿ ಭಾಗಿಯಾಗಿರೋದು. ಅವರೇ ಇದರಲ್ಲಿ ಚೇರಲ್ಲಿ ಕೂತ್ಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಚೇರಲ್ಲಿ ಬಿಟ್ಟು ಇಳಿದು ತನಿಖೆಯನ್ನು ಮಾಡಲಿ. ಬಿಜೆಪಿ ಸರ್ಕಾರದ ಯೋಜನೆಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರಕ್ಕೆ ಬರುತ್ತೆ. ಬಿಜೆಪಿ ಕಾಲದಲ್ಲಿ ಕೊಟ್ಟಂತ ಸೈಟನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಯಾಕೆ ಬರಲ್ಲ? ನೈತಿಕತೆ ಇದ್ದರೆ 24 ಗಂಟೆ ಒಳಗೆ ಸೈಟನ್ನು ವಾಪಸ್ ಕೊಡಬೇಕಾಗಿತ್ತು. ವಾಪಸ್ ಕೊಡಲಿ, ತನಿಖೆಯನ್ನು ಎದುರಿಸಲಿ, ರಾಜೀನಾಮೆಯನ್ನು ಕೊಡಲಿ.